ವಿಷಯ ಹುಬ್ಬಳ್ಳಿ ತಾಲೂಕಿನ ಇನಾಮವೀರಪುರ ಗ್ರಾಮದಲ್ಲಿ ನಡೆದ ಗರ್ಭಿಣಿ ದಲಿತ ಯುವತಿಯ ಗೌರವ ಹತ್ಯೆ ಪ್ರಕರಣವನ್ನು ಮರಣದಂಡನೆ ವಿಧಿಸಲು ಹಾಗೂ ರಾಜ್ಯಾದ್ಯಂತ ಇಂತಹ ಘಟನೆಗಳಿಗೆ ಕಡೆಗೆ ಕಠಿಣ ಸರ್ಕಾರ ಆದೇಶ ಹೊರಡಿಸಲು ಆಗ್ರಹ. ಮಾನ್ಯರೇ, ಹುಬ್ಬಳ್ಳಿ ತಾಲೂಕಿನ ಇನಾಮವೀರಪುರ ಗ್ರಾಮದಲ್ಲಿ ನಡೆದ ಘಟನೆಯು ಕೆಲವು ಒಂದು ಕೊಲೆಯಲ್ಲ, ಬದಲಾಗಿ ಇಡೀ ನಾಗರಿಕ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಧ್ವನಿ ಚಂದ್ರಕಾಂತ್ ಎಸ್ ಕಾದೋಳಿಮನ್ ಸಂಘಟನೆ ವತಿಯಿಂದ ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆ ವತಿಯಿಂದ ಮೊನ್ನೆ ನಡೆದಂತ ಹುಬ್ಬಳ್ಳಿ ಇನಾಮವೀರಪುರದಲ್ಲಿ ಒಂದು ಹೆಣ್ಣು ಮಗಳನ್ನು ಕೊಲೆ ಮಾಡಿದಂತ ತಂದೆ ನಮ್ಮ ಮಾದಿಗ ಜನಾಂಗದವ ಒಂದು ಹುಡುಗ ತನ್ನ ಜೀವ ಸಂಗಾತಿಯನ್ನು ಆಯ್ಕೆ ಮಾಡಿಕೊಂಡಿದ್ದಕ್ಕೆ ತನ್ನ ಜಾತಿ ಲಿಂಗಾಯತ ಮಗಳನ್ನು ಹುಡುಗಿಯನ್ನು ಜಾತಿ ಅಡ್ಡ ಬಂದು ತನ್ನ ಮಗಳನ್ನ ಗರ್ಭಿಣಿ ಎನ್ನದೆ ಕೊಲೆ ಮಾಡಿದ್ದಾನೆ ಅಂತ ಕೊಲೆಗಡಕನಿಗೆ ಅದು ಮತ್ತು ಅದಕ್ಕೆ ಸೇರಿದಂತ ಅವರ ಕುಟುಂಬದವರಿಗೆ ಏನು ಸೇರಿಕೊಂಡು ಕೊಲೆ ಮಾಡಿದಾರಲ್ಲ ಅವರಿಗೆ ಗಲ್ಯವಾದ ಶಿಕ್ಷೆ ಆಗಬೇಕು. ಅವರಿಗೆ ಮುಂದಿನ ರೀತಿಯಲ್ಲಿ ಮುಂದೆ ಈ ರೀತಿ ರಾಜ್ಯದಲ್ಲಾಗಲಿ ಜಿಲ್ಲೆದಲ್ಲಾಗಲಿ ಯಾವ ತಾಲೂಕದಲ್ಲಾಗಲಿ ಮುಂದಿನ ರೀತಿಯಲ್ಲಿ ಈ ಘಟನೆಗಳನ್ನು ಆಗದಂತೆ ನಮ್ಮ ಕರ್ನಾಟಕ ಸರ್ಕಾರ ಈ ಒಂದು ಕಾನೂನು ಜಾರಿ ಮಾಡಬೇಕಂತ ನಮ್ಮ ಸಂಘಟನೆ ವತಿಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಶ್ರೀಕಾಂತ್ ಮಲ್ಲಪ್ಪ ಮಾದರ್, ಬೆಳಗಾವಿ ಜಿಲ್ಲಾಧ್ಯಕ್ಷರು, ಕಾದೋಳಿ ಬನ. ಯಾಕಂದ್ರೆ ಇದು ಕೇಸಸ್ ಬಾಳ ಆಗ್ತಾವ ಅನ್ನೋಕ್ಕಿಂತ ಇದು ದಲಿತರ ಮೇಲೇನು ಬಾಳ ಆಗ್ತಾ ಇದಾವೆ. ಯಾಕಂದ್ರೆ ದಲಿತರನ್ನ ಈ ಸರ್ಕಾರ ಆಗಿರ್ಬೋದು, ಮೇಲ್ವರ್ಗದವರಾಗಿರ್ಬೋದು, ಇವ್ರೆಲ್ರು ಒಂದು ಕಾಲ ಕಸಕ್ಕಿಂತ ಕಡೆಗಣಿಸ್ತಾ ಇದಾರೆ ಸರ್ ನಮ್ ದಲಿತರನ್ನ. ಆಮೇಲೆ ದಲಿತರನ್ನ ಎಲ್ಲದಕ್ಕೂ ದಲಿತರು ಬೇಕು ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದಾರೆ ಈ ಸರ್ಕಾರದವರು. ಸಮಾನತೆ ಬದುಕಬೇಕಾದ್ರೆ ದಲಿತರು ಬೇಡ ಇವ್ರಿಗೆ. ಹಂಗಾಗಿ ಸಮಾನತೆಯಲ್ಲಿ ನಾವು ಬದುಕಕ್ ನಮಗೇನ್ ಕಡಿಮೆ ಇದೆ ಸರ್? ಬಾಬಾ ಸಾಹೇಬರು ಸಂವಿಧಾನ ಕೊಟ್ಟಿದ್ದು ಒಬ್ಬರಿಗೆ ಅಂತ ಅಲ್ಲ, ಎಲ್ಲರಿಗೂ ಸಮಾನತೆಯಿಂದ ಬದುಕಬೇಕಂತ ಕೊಟ್ಟಿದ್ದಾರೆ. ಹಾಗಾಗಿ ಆ ಹುಡುಗ ಮಾಡಿ ತಪ್ಪು, ಹುಡುಗಿ ಮಾಡಿ ತಪ್ಪು, ಅದನ್ನ ಖಂಡಿಸೋಕೆ ಇವ್ರು ಯಾರು ಸರ್? ಅದನ್ನ ಖಂಡಿಸೋಕೆ ಪೊಲೀಸ್ನವ್ರು ಇದ್ದಾರೆ, ಪೊಲೀಸ್ ಇಲಾಖೆ ಇದೆ, ಎಲ್ರು ಇರ್ಬೇಕಾದ್ರೆ ಇವ್ರು ಅದನ್ನ ಖಂಡಿಸಿ ಆ ಮಗುವಿಗೆ ಆ ಹುಡುಗಿನ ಸರ್ ಪೂರ್ಣ ನೋಡಿದ್ರೆ ಸ್ವಲ್ಪ ನಾಳೆ ಈ ತರ ನಮಗೂ ಆಗ್ಬೋದಲ್ಲ ಅನ್ನೋ ಭಯ ಹುಟ್ಟುತ್ತೆ ಸರ್. ನಮ್ಗೆ ಆತರ ಕ್ರೂರವಾಗಿ ಕೊಲೆ ಮಾಡಿದಾರೆ ಸರ್. ಹಂಗಾಗಿ ಈಗ ಹುಡುಗನ್ ತಾಯಿ ಕೂಡ ಸಾವು ಬದುಕಿನ ಬಗ್ಗೆ ಹೋರಾಡ್ತಾ ಇದಾರೆ ಸರ್. ಹಂಗಾಗಿ ದಲಿತರ ಕೂಗ ಕೇಳ್ಬೇಕಂತ ಸರ್ಕಾರಕ್ಕೆ ಮನವಿ ಮಾಡ್ಕೋತೀವಿ. ಹಂಗಾಗಿ ಸಂತ್ರಸ್ತ ಕುಟುಂಬರಿಗೆ ಗೌರ್ಮೆಂಟ್ ಜಾಬ್ ಬೇಕು ಸರ್. ಯಾಕೆಂದ್ರೆ ಅದಿಲ್ಲದಕ್ಕೆ ಸರ್ ನಮ್ಮ ಸಮಾಜನ ಈ ತರ ಕಡೆಗಣಿಸ್ತಾ ಇದಾರೆ ಎಲ್ಲರೂ. ನಮ್ ಸಮಾಜಕ್ಕೆ ಗೌರ್ಮೆಂಟ್ ಜಾಬ್ ಬೇಕು. ಆ ಸಂತ್ರಸ್ತ ಕುಟುಂಬಕ್ಕೆ ಏನು ಅನುಕೂಲ ಆಗ್ತದೆ ಅದಕ್ಕೆ ಸಂಬಂಧಪಟ್ಟಂಗ ಅಧಿಕಾರಿಗಳು ಯಾರು ಕೂಡ ಇನ್ನೂವರೆಗೆ ಭೇಟಿ ಕೊಟ್ಟಿಲ್ಲ ಸರ್. ಹಾಗಾಗಿ ಅಲ್ಲೆಲ್ಲರೂ ಭೇಟಿ ಕೊಟ್ಟು ಅವ್ರಿಗೊಂದು ಅನುಕೂಲ ಮಾಡ್ಕೊಡ್ಬೇಕಂತ ಈ ಮೂಲಕವಾಗಿ ಕೇಳ್ಕೊತೀನಿ. ಬಾಳವ್ವ ಹರ್ಜೇನ್, ಕಾದ್ರೋಳಿ ಬನ ಸಂಘಟನೆ, ರಾಜ್ಯ